ರಾಜಕೀಯ ವೈಷಮ್ಯ ಮತ್ತು ಪಕ್ಷದಿಂದ ಉಚ್ಚಾಟಿಸಿದ ಸೇಡಿನ ಹಿನ್ನೆಲೆಯಲ್ಲಿ ದಾವಣಗೆರೆ ಉಪಚುನಾವಣೆ ಅಭ್ಯರ್ಥಿ ಮೇಲೆ ಮಹಿಳೆಯೊಬ್ಬರು ಗ್ಯಾಂಗ್ ಕಟ್ಟಿಕೊಂಡು ಮನೆಗೆ ನುಗ್ಗಿ ಭೀಕರವಾಗಿ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ. ಯೂತ್ ಎಂಪವರ್ಮೆಂಟ್ ಪಾರ್ಟಿಯ ಮುಖಂಡ ಶಬಾಜ್ ಎಂಬುವವರ ಮೇಲೆ ಕ್ವೀನ್ ಖಾನ್ ಎಂಬಾಕೆ ಅಟ್ಯಾಕ್ ಮಾಡಿದ್ದಾಳೆ. ಆ ಘಟನೆಯ ಹಿನ್ನೆಲೆಯನ್ನ ನೋಡೋದಾದ್ರೆ, ವಜಾ ಮಾಡಿದ್ದಕ್ಕೆ ಕಿಡಿಕಾರಿರುವ ಕ್ವೀನ್ ಖಾನ್ ಎಂಬಾಕೆ ಅನೈತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದರಿಂದ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಉಂಟಾಗಿತ್ತು ಎನ್ನಲಾಗ್ತಿದೆ. ಇದೇ ಕಾರಣಕ್ಕೆ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ಆಕೆಯನ್ನ ಪಕ್ಷದಿಂದ ಉಚ್ಚಾಟಿಸಲಾಗಿತ್ತು. ಏನು ಮನೆಗೆ ನುಗ್ಗಿ ಇದಾದ ಬಳಿಕ ಈಕೆ ಮನೆಗೆ ನುಗ್ಗಿ ಪುಂಡಾಟಿಕೆಯನ್ನ ನಡೆಸಿರುವಂತದ್ದು. ಉಚ್ಚಾಟನೆಯಿಂದ ಕೆರಳಿದ ಕ್ವೀನ್ ಖಾನ್ 2 ದಿನಗಳ ಹಿಂದೆ ತನ್ನ ಹುಡುಗರನ್ನ ಕರೆದುಕೊಂಡು ಬೆಂಗಳೂರಿನ ಶಬಾಜ್ ಮನೆಗೆ ನುಗ್ಗಿದ್ದಾಳೆ. ಮನೆಯಲ್ಲಿದ್ದ ಶಬಾಜ್ ಮೇಲೆ ಮನಬಂದಂತೆ ಹಲ್ಲೆ ನಡೆಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಸವಾಲು ಹಾಕಿರುವ ಮಹಿಳೆ ಹಲ್ಲೆ ಮಾಡಿದ್ದಷ್ಟೇ ಅಲ್ಲದೆ ಅದರ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿ, ಹೊಡೆದಿದ್ದು ನಾವೇ, ಧೈರ್ಯವಿದ್ರೆ ನಮ್ಮ ಹೆಸರು ಹೇಳುವುದು ನೇರವಾಗಿ ಧಮಕಿ ಹಾಕಿದ್ದಾಳೆ. ಸದ್ಯ ಈ ಸಂಬಂಧ ಬೆಂಗಳೂರಿನ ಸದ್ಗುಂಟೆಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಲೇಡಿ ಡಾನ್ ಕ್ವೀನ್ ಖಾನ್ ಮತ್ತು ಆಕೆಯ ಗ್ಯಾಂಗ್ ಆಗಿ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಆಸಿಫ್, ಈ ವಿಡಿಯೋ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ, ಈ ಬಾರಿ ದಾವಣಗೆರೆ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ. ಅಲ್ಲಿ ಸ್ಪರ್ಧಿಸಿದ್ದಕ್ಕೆ ನನ್ನ ತಪ್ಪು ಏನಂತ ಹೇಳಿದ್ರೆ, ನಾನು ಅಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ. ಅದಕ್ಕೋಸ್ಕರ ನನಗೆ ಅವಾಗ್ಲಿಂದಾನು 23ನೇ ತಾರೀಕು ನಾನು ನಾಮಿನೇಷನ್ ಹಾಕ್ದಾಗ್ಲಿಂದಾನು ಕೂಡ ನಾನು ಇರುವಂತ ಹೋಟೆಲ್ಗೆ ಬಂದು ಹೆದರ್ಸುವಂತ ಕೆಲಸ ಮಾಡೋದು, ಯುವಕರನ್ನ ಕಳಿಸಿ ಅದ್ರ ಜೊತೆಗೆ ನನ್ಗೆ ಜೀವ ಬೆದರಿಕೆ ಕೊಡೋದು, ಇದ್ರ ಜೊತೆಗೆ ನನ್ಗೆ ಹೆದರ್ಸೋದು, ಭಯ ಉಂಟು ಮಾಡೋದು. ಯಾಕಂತ ಹೇಳಿದ್ರೆ ನೀನು ನಾಮಿನೇಷನ್ ವಾಪಸ್ ತಗೋ ಅಂತ ಹೇಳಿ ಬಹಳಷ್ಟು ಇದನ್ನ ROಗೆ ನಾನು ಕಂಪ್ಲೇಂಟು ಕೂಡ ಕೊಟ್ಟಿದ್ದೀನಿ. ಇದ್ರ ಆಜಾದ್ ನಗರ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟು ಕೂಡ ಫೈಲ್ ಆಗಿದೆ. ಇದೆಲ್ಲ ಇರ್ಬೇಕಾದ್ರೆ ನನ್ನ ಬಗ್ಗೆ ಅಪಪ್ರಚಾರ ಮಾಡೋದು, ವಿಡಿಯೋ ಮಾಡಿ ಹಾಕೋದು. ಈಗ ನಿನ್ನೆ ರಾತ್ರಿ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ. ಮಾರಣಾಂತಿಕ ಹಲ್ಲೆ ಆಗಕ್ಕೆ ನಾನು ಏನು ಯಾರ್ದು ಪ್ರಾಪರ್ಟಿ ಹೊಡ್ಕೊಂಡಿಲ್ಲ, ಯಾರ ಮನೆ ಹಾಳು ಮಾಡಿಲ್ಲ, ಯಾರಿಗೂ ನಾನು ಹೋಗ್ಬಿಟ್ಟು ಅಲ್ಲಿ ಯಾರಿಗೂ ಕೂಡ ಡಿಸ್ಟರ್ಬ್ ಮಾಡಿಲ್ಲ, ತೊಂದರೆನೂ ಕೊಟ್ಟಿಲ್ಲ. ಇವತ್ ನೋಡಿ ನನ್ಗೆ ಇಲ್ಲೆಲ್ಲ ಹೊಡೆದು, ಇಲ್ಲೆಲ್ಲ 3 ಟಾಕೆ ಹಾಕಿ ಬಹಳಷ್ಟು ರೀತಿ ನನ್ಗೆ ತೊಂದರೆ ಉಂಟು ಮಾಡಿದ್ದಾರೆ. ಅಲ್ಲಿಂದ ಫಾಲೋ ಮಾಡಿ ನಮ್ ಬೆಂಗಳೂರು ಗಂಟ ಬಂದು ಇವ್ರು ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ರೆ, ದಾವಣಗೆರೆ ಎಲೆಕ್ಷನ್ ಯಾಕೆ ಕೀಳ್ ಮಟ್ಟಕ್ಕೆ ಹೋಗಿದೆ? ಯಾಕಂದ್ರೆ ನಾನು ಬಡ್ಕೊಂತ ಇದ್ದೀನಿ. ಪ್ರತಿ ಒಂದು ಡಿಬೇಟ್ ಅಲ್ಲಿ ಕೂಡ ಹೋದಾಗ್ಲೂ ಕೂಡ ಹೇಳಿದ್ದೀನಿ, ಇದು ಯಾಕೆ ಈ ತರ ಮಾಡ್ತಾ ಇದ್ದೀರಾ, ಯಾಕೆ ಈ ತರ ಅಂತ ಹೇಳ್ಬಿಟ್ಟು. ಆದ್ರೆ ಯಾರು ಕೂಡ ಕೇಳೋರಿಲ್ಲ. ಒಬ್ಬ ಅಭ್ಯರ್ಥಿಯ ಧ್ವನಿ ಆಗೋರೆ ಇವತ್ತು ಇಲ್ವಾ, ಅಥವಾ ಧ್ವನಿ ಆಗೋದೇ ಕಷ್ಟನ ಇವತ್ತು? ಈಗಿನ ಕಾಲದಲ್ಲಿ ಈಗ ನನಗೆ ಹಿಂಗ್ ಮಾಡಿದ್ಮೇಲೆ, ನಾನು ಪಕ್ಷದ ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ, ನನ್ನನ್ನು ನೋಡ್ಕೊಂಡು ಬೇರೆಯವ್ರು ಯಾರಾದ್ರೂ ಕೂಡ ಈ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಡ್ತಾರ? ಯಾಕೆ ಈ ತರ ಮಾಡ್ತಾ ಇದ್ದಾರೆ? ನಮ್ಮ ಬಹಳಷ್ಟು ನೀವು ನೋಡಿದ್ದೀರಾ ಟಿವಿಗಳಲ್ಲಿ, ಇದ್ರಲ್ಲೆಲ್ಲ ನಾವು ಒಂದು ಒಳ್ಳೆ ಮಾತುಗಾರರು, ನಾವು ಸ್ಪೀಕರ್ಗಳು, ನಾವು ಮಾತಾಡಿ ಜನಗಳನ್ನ ಮನಸ್ಸು ಎಳೆಯುವಂತ ಕೆಲಸ ಮಾಡೋದು, ನಾವು ನಮ್ಮ ಮಾತಿಂದ ನಾವು ಬಹಳಷ್ಟು ಜನಕ್ಕೆ ಉಪಯೋಗ ಕೊಡಿಸುವಂತ ಕೆಲಸ ಮಾಡೋದು, ರಾಜ್ಯ ಸರ್ಕಾರದ ವಿರುದ್ಧವಾಗಿ ನಾವು ಧ್ವನಿ ಎತ್ತುವಂಥದ್ದು, ನಿಮಗೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ರೈಟ್ಸ್ಗೋಸ್ಕರ ಹೋರಾಟ ಮಾಡುವಂಥದ್ದು. ಆದ್ರೆ ನಮ್ಮ ಮೇಲೆನೆ ಮಾರಣಾಂತಿಕ ಹಲ್ಲೆ ಮಾಡಿಸಿ ನನಗೆ ಈ ಮಟ್ಟಕ್ಕೆ ಇವತ್ತು ನಾನು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಾನು ಬಹಳ ತೊಂದರೆ ಅನುಭವಿಸಿದ್ದೀನಿ. ನೋಡಿ, ನನ್ನ ಪಕ್ಷ ಕಟ್ಟಬೇಕು ಅಂದ್ರೆ ನನ್ಗೆ ಎಷ್ಟು ತೊಂದರೆ ಅನುಭವಿಸ್ಬೇಕು ಅಂತ ಗೊತ್ತಿಲ್ಲ. ಬಟ್ ಇದೇನು ಆಖರಿ ಎಲೆಕ್ಷನ್ ಆಯ್ತು ದಾವಣಗೆರೆದ್ದು, ಈ ಮಟ್ಟಕ್ಕೆ ಅವರು ಎಲ್ಲ ನನ್ನ ಮೇಲೆ, ನಾನು ಪ್ರೆಸ್ ಮೀಟು ಮಾಡಿದೆ, ನಾನು ಎಲ್ಲಾ ಪತ್ರಕರ್ತರಿಗೂ ಇನ್ಫಾರ್ಮ್ ಮಾಡಿದೆ. ಯಾಕಂತ ಹೇಳಿದ್ರೆ ಈ ಸಮಾಜದಲ್ಲಿ ಒಂದು ಹೋಗ್ಲಿ ಅಂತ. ನನಗೆ ಮಾರಣಾಂತಿಕ ಹಲ್ಲೆ ಮಾಡಿ ನನ್ನ ಮೇಲೆ ಬಂದು ಅಟ್ಯಾಕ್ ಮಾಡಿ ಇಷ್ಟೆಲ್ಲ ಮಾಡಿದಾರಂದ್ರೆ ನಂಬಿಕೆ ಹೋಗ್ಬಿಡುತ್ತೆ. ಅದಕ್ಕೆ ನೀವೆಲ್ಲರೂ ಪತ್ರಕರ್ತರೆಲ್ಲ ನೀವು ಸಾಥ್ ಕೊಡ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ. आसिफू कस्बिन का तो क्या कर को पूछे नहीं, बहुत अच्छा सवाल पूछे सो तुम्हें। कस्बिन का तो क्या मालूम? ಅವಳು ಬಂದು ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿಯ ಮೆಂಬರ್ ಇದ್ರು. ಅವ್ರಿಗೆ ನ್ಯಾಷನಲ್ ಪ್ರೆಸಿಡೆಂಟ್ ಅವರು ಉಚ್ಚಾಟನೆ ಮಾಡಿರ್ತಾರೆ. ದ ರೀಸನ್ ಅವ್ರಿಗೆ ಉಚ್ಚಾಟನೆ ಮಾಡಿರೋದು ಯಾಕಂದ್ರೆ ಅವರು ವೈಶ್ಯವಾಟಿಕ, ಪ್ರಾಸ್ಟಿಟ್ಯೂಷನ್ ಹಾಗೂ ಊರಿಂದ ಹುಡುಗರಿಗೆ ಸೋಷಿಯಲ್ ಮೀಡಿಯಾ ಮುಖಾಂತರ ಅವ್ರಿಗೆಲ್ಲ ಕರೆಸಿ ಮತ್ತು ಅವ್ರಿಗೆ ಬ್ಲಾಕ್ ಮೇಲ್ ಮಾಡಿಸಿ, ಹನಿ ಟ್ರ್ಯಾಪ್ ಮಾಡಿಸಿ ಬ್ಲಾಕ್ ಮೇಲ್ ಮಾಡಿಸಿ ಆ ಹುಡುಗರಿಗೆಲ್ಲ ದುಡ್ಡು ಇಸ್ಕೊಂಡು ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿ
ಅವರು ವಿಡಿಯೋಸ್ ಕೀಚೆಂದು ಒಂದು ಕ್ಯಾಮ್ರಾ ಬರುತ್ತಲ್ಲ ಸರ್, ಅದು ಕೀಚೆಂದು ಕ್ಯಾಮ್ರಾ ಇಂದ ವಿಡಿಯೋ ರೆಕಾರ್ಡ್ ಮಾಡಿ ಅವ್ರಿಗೆ ಬಲವಂತವಾಗಿ ಅವ್ರಿಗೆ ದುಡ್ಡೆಲ್ಲ ಇಸ್ಕೊಂಡು ಮಾಡ್ತಾ ಇದ್ರು. ಅದಕ್ಕೆ ಅವ್ರಿಗೆ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿರ್ತಾರೆ. ಸಿಎಂ ಶಾಬಾಸ್ ಖಾನ್ ಅಂತ ದಾವಣಗೆರೆ MLA ಕ್ಯಾಂಡಿಡೇಟ್, ಇವಾಗ ರೀಸೆಂಟ್ಲಿ ಸದ್ಯಕ್ಕೆ ಎಲೆಕ್ಷನ್ ಆಯ್ತು, ಅದರಲ್ಲಿ ಅವರು ಕಂಟೆಸ್ಟ್ ಮಾಡಿದ್ರು. ಸೊ ಅದರಲ್ಲಿ ಕಂಟೆಸ್ಟ್ ಮಾಡಿದಾಗ ಅವ್ರಿಗೆ ಸುಮಾರು ಮೋಸ್ಟ್ ಆಫ್ ಆಲ್ ಅವ್ರಿಗೆ ಥ್ರೆಟ್ ಕಾಲ್ಸ್ ಮತ್ತು ಎನಿಮೀಸ್ ತುಂಬಾ ಜಾಸ್ತಿ ಆಗಿದ್ರು. ಮತ್ತು ಬ್ಯಾಂಗ್ಳೂರಿಂದ ಅವರು ಪಾದಯಾತ್ರೆ ಮಾಡಿದ್ರು. ಸೊ ಅದಾದ ನಂತರ ಅವ್ರಿಗೆ ಬ್ಯಾಂಗ್ಳೂರಲ್ಲಿ ಇವಳು ಕ್ವೀನ್ ಖಾನ್, ಲೇಡಿ ಡಾನ್ ಯಾರಿದ್ದಾಳೆ ಅವಳು ಏಕಾಏಕಿ ರಾತ್ರಿ ಒಂದು 2-2:30 ಸಮಯದಂತ 5-10 ಜನರ ಗ್ಯಾಂಗ್ ಕಟ್ಕೊಂಡು ಅವ್ರ ಮನೆ ಹತ್ರ ಹೋಗಿ ಮನೆ ಒಳಗಡೆ ನುಗ್ಗಿ ಆ ನ್ಯಾಷನಲ್ ಪ್ರೆಸಿಡೆಂಟ್ ಆಫ್ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿ ಸಿಎಂ ಶಾಬಾಸ್ ಖಾನ್ ಅವ್ರ ಮನೆಯಲ್ಲಿ ನುಗ್ಗಿ ಅವ್ರಿಗೆ ಲಾಂಗ್ ಮಚ್ಚುಗಳಿಂದ ಮಾರಣಾಂತಿಕ ಹಲ್ಲೆಯನ್ನು ಮಾಡಿ ಅವ್ರಿಗೆ ಇವಾಗ ಸದ್ಯ ಅವರು ಹಾಸ್ಪಿಟಲೈಸ್ ಆಗಿ ಅವ್ರ ಹಾಸ್ಪಿಟಲ್ ಇದ್ದಾರೆ.